ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಕಾರ್ತಿಕ್ ಮಾಸ ಅಲ್ವಾ, ಹಾಗಾಗಿ ಚನ್ನಬಸವ ತಾತನ ಮಠಕ್ಕೆ ಹೋಗ್ತಾ ಇದ್ದೀವಿ. ಇದು ಗಂಗಾವತಿಲಿ ಇರೋದು. ನಮ್ಮ ಗಂಗಾವತಿ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಚನ್ನಬಸವ ತಾತ. ಅವರು ಮಲ್ಲಿಕಾರ್ಜುನ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಅವರು ಶರಣರು ಚನ್ನಬಸವ ತಾತನವರು. ಇಲ್ಲಿ ನಮ್ಮ ಗಂಗಾವತಿ ಕೊಪ್ಪಳ ಜಿಲ್ಲೆಯ ಒಂದು ತಾಲೂಕು. ಇಲ್ಲೇ ಇರೋದು ಈ ಚನ್ನಬಸವ ತಾತನವ್ರ ಮಠ. ಚನ್ನಬಸವ ತಾತನವರ ತಂದೆ ಮರುಳಸಿದ್ದಯ್ಯ ಹಾಗೂ ತಾಯಿ ಗೌರಮ್ಮ. ಇವರ ಮೂಲತಃ ಶಿರೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಪವಾಡ ಪುರುಷರು, ನಮ್ಮ ಗಂಗಾವತಿ ಆರಾಧ್ಯ ದೈವ ಇವರು ಮಲ್ಲಿಕಾರ್ಜುನ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ದಿನನಿತ್ಯ ಪೂಜೆ ಅಭಿಷೇಕಗಳು ನಡೆಯುತ್ತವೆ. ಪುಷ್ಯ ಶುದ್ಧ ತ್ರಯೋದಶಿ ಎಂದು ನಮ್ಮ ಗಂಗಾವತಿ ಕಪ್ಪು ದಿನ ಅಂತ ಹೇಳ್ಬೋದು ಗಂಗಾವತಿಗೆ. ಯಾಕಂದರೆ ಆವತ್ತು ಅವರು ಚನ್ನಬಸವ ತಾತನವರು ಲಿಂಗೈಕ್ಯರಾಗ್ತಾರೆ. ಲಿಂಗೈಕ್ಯರಾಗುವ ದಿನ ಅವರು ಎಂದಿನಂತೆ ಸ್ನಾನ ಪೂಜೆ ಮಾಡಿದಾಗ, ಇಷ್ಟಲಿಂಗ ಪೂಜೆ ಮಾಡ್ತಿರ್ಬೇಕಾದ್ರೆ ದೇವರು ಶಿವ ಬಂದು ನಿನ್ನ ಸೇವೆ ಮುಗೀತು, ನನ್ನೊಳಗೆ ಲೀನವಾಗು ಅಂದಂತೆ ಭಾಸವಾಗುತ್ತೆ. ಅವರು ಆಯಿತು ಸ್ವಾಮಿ, ನಿನ್ನ ಪಡೆಯಂತೆ ನನ್ನ ಜೀವವನ್ನು ನಿನಗೆ ಅರ್ಪಿಸುತ್ತೇನೆ ಅಂತ ಅಂದ್ಕೊಳ್ತಾಳೆ. ಆಗ ಮಠದ ಟ್ರಸ್ಟಿಗಳನ್ನೆಲ್ಲ ಕರೆದು, ಇನ್ನು ನನ್ನ ಜವಾಬ್ದಾರಿ ಮುಗೀತು, ಭೂಮಿಯ ಋಣ ಮುಗೀತೆಂದು ತನ್ನ ಭಕ್ತವೃಂದಕ್ಕೆ ಮತ್ತು ಧರ್ಮಾಧಿಕಾರಿಗಳಿರ್ತಾರಲ್ಲ ಅವರಿಗೆಲ್ಲ ಹೇಳ್ತಾರೆ. ಆಗ ಎಲ್ಲರಿಗೂ ಕಣ್ಣಂಚಲ್ಲಿ ನೀರು. ಆಗ ಒಬ್ಬರು ವ್ಯಕ್ತಿ ಬಂದು, ಇವಾಗ ಟೈಮ್ ಚೆನ್ನಾಗಿಲ್ಲ, ವೇಳೆ ಸರಿಯಾಗಿಲ್ಲ, ಹಾಗಾಗಿ ಇನ್ನೊಂದು 4-5 ತಾಸು ಕಳೆದ್ರೆ ಒಳ್ಳೆ ನಕ್ಷತ್ರ ಬರುತ್ತೆ, ಆಗ ನೀವು ಪ್ರಾಣ ತ್ಯಜಿಸ್ಬೋದು ಅಂತ ಹೇಳ್ತಾರೆ. ಆಯಿತು, ಇಷ್ಟು ವರ್ಷನೇ ಇದ್ದೀನಿ, ಇನ್ನೊಂದು 4-5 ಗಂಟೆ ಅಂತೇಳಿ ಅಷ್ಟೊತ್ತು ತನಕ 4-5 ಗಂಟೆ ತಮ್ಮ ಪ್ರಾಣವನ್ನು ಹಿಡಿದಿಟ್ಕೊಳ್ತಾರೆ. ಅದಾದಮೇಲೆ ಯಮಗಂಡ ಕಾಲ ಅಂತಾರಲ್ಲ, ಅದೆಲ್ಲ ಕಳೆದ್ಮೇಲೆ ಒಳ್ಳೆ ಪುಣ್ಯ ಕಾಲ ಬರುತ್ತೆ. ಆ ಟೈಮಲ್ಲಿ ತಮ್ಮ ಜೀವವನ್ನು ತ್ಯಜಿಸ್ತಾರೆ. ಪ್ರತಿ ವರ್ಷ ಆ ದಿನದಂದು ತುಂಬ ಗ್ರ್ಯಾಂಡಾಗಿ ಜಾತ್ರೆ ಆಗುತ್ತೆ. ಜನವರಿ ಮಂತಲ್ಲೇ ಬರುತ್ತೆ ಜಾತ್ರೆ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಆಗುತ್ತೆ. ಅವರು ಹೇಳಿದರು ಬದುಕಿರುವಾಗ, ಈ ಮಠ ಬೆಳೆದಂಗೆಲ್ಲ ಗಂಗಾವತಿ ಬೆಳೆಯುತ್ತೆ ಮತ್ತು ಗಂಗಾವತಿ ಛೋಟಾ ಮುಂಬೈ ಆಗುತ್ತೆ ಅಂತ ಆವಾಗಲೇ ಅವರು ಕಾಲಜ್ಞಾನ ನುಡಿದಿದ್ರು. ಈಗ ಗಂಗಾವತಿ ಎಷ್ಟು ಫಾರ್ವರ್ಡ್ ಆಗಿದೆ ಅಂತಂದರೆ ತಾಲೂಕು ಅಂತ ಅನ್ಸೋದೇ ಇಲ್ಲ, ಡಿಸ್ಟ್ರಿಕ್ಕಿನ ಜಾಸ್ತಿ ಇದೆ. ಎಲ್ಲ ಫೆಸಿಲಿಟೀಸ್ ಆಗಲಿ, ಬೆಳೆಗಳು ಎಲ್ಲ ಚೆನ್ನಾಗಿ ಬೆಳೀತಾವೆ. ತುಂಬ ಫಾರ್ವರ್ಡ್ ಆಗಿದೆ ಗಂಗಾವತಿ, ಅವರು ಹೇಳ್ತಾರೆ. ಒಂಥರ ರಿಚೆಸ್ಟ್ ಪೀಪಲ್ ಅಂದರೆ ಈ ಗಂಗಾವತಿಲೇ ಇದ್ದಾರೆ, ಅಷ್ಟು ಚೆನ್ನಾಗಿದೆ. ನಾವು ಕಾರ್ತಿಕ ಮಾಸ ಅಲ್ವಾ, ಹಾಗಾಗಿ ನನ್ನ ಯಜಮಾನ್ರು ಮನೇಲಿದ್ದರು. ಸಾಯಂಕಾಲ ಹೋಗಿ ದೀಪ ಎಲ್ಲ ಹಚ್ಚಿ ಬಂದ್ವಿ. ನೋಡಿ ನನ್ನ ಮಗಳು ಅದು ಕೈ ಮುಗಿತಾ ಇದ್ದಾಳೆ. ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ಒಂದು ದಿನ ಹೋಗಿ ದೀಪವನ್ನು ಬೆಳಗಿಸ್ಬರ್ತೀವಿ ನಾವೆಲ್ಲ ಹೋಗಿ. ಇಲ್ಲಿ ಪ್ರತಿ ಸೋಮವಾರಕ್ಕೊಮ್ಮೆ ಅದು ಸಣ್ಣದು ತೇರಿದೆ, ತೇರು ಎಳೀತಾರೆ. ಅದು ಅಂದರೆ ಸುತ್ತ ಹಾಕ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ. ಅದು ಗುಡಿ ಇದೆಯಲ್ಲ ಅದ್ರ ಸುತ್ತ ಹಾಕ್ತಾರೆ. ಇಲ್ಲಿ ಅಕ್ಷರ ದಾಸೋಹ, ಅನ್ನದಾಸೋಹ ಸಹ ಇದೆ ಇಲ್ಲಿ ಪ್ರತಿದಿನ. ಮತ್ತು ಇಲ್ಲಿ ಮಕ್ಕಳು ಬೇರೆ ಬೇರೆ ಕಡೆಯಿಂದ ಅಂದರೆ ಹಾಸ್ಟೆಲ್ ವ್ಯವಸ್ಥೆ, ವಸತಿ ವ್ಯವಸ್ಥೆ ಇದೆ ಇಲ್ಲಿ ಬಂದು ಬೇರೆ ಬೇರೆ ಕಡೆ ತಮ್ಮ ಎಜುಕೇಷನ್ನ ಕಂಟಿನ್ಯೂ ಮಾಡ್ತಾರೆ. ಊಟದ್ದು ಚೆನ್ನಾಗಿ ಕೊಡ್ತಾರೆ ಇಲ್ಲಿ ಮಕ್ಕಳಿಗೆ ಸಂಗೀತ ಹೇಳ್ಕೊಡ್ತಾರೆ, ಭಜನೆ, ಸಂಗೀತ ಮತ್ತು ಆಧ್ಯಾತ್ಮದ ಬಗ್ಗೆ ಕಲಿಸ್ಕೊಡ್ತಾರೆ. ಆಧ್ಯಾತ್ಮಿಕ ಶಿಕ್ಷಣ ಅಂತಾರಲ್ಲ, ಅದನ್ನೆಲ್ಲ ಇಲ್ಲಿ ನೋಡ್ಬೋದು. ಕಾರ್ತಿಕ್ ಮಾಸದಲ್ಲಿ ದಿನಾಲೂ ಹಬ್ಬ, ಒಂದು ತಿಂಗಳು ದಿನಾಲೂ ಹಬ್ಬದ ಥರನೇ ಇರುತ್ತೆ. ಮತ್ತು ಇದ್ರ ಪಕ್ಕದಲ್ಲೇ ದುರ್ಗಮ್ಮ ದೇವಿ ಟೆಂಪಲ್ ಇದೆ. ಅದು ಗ್ರಾಮ ದೇವತೆ, ಗಂಗಾವತಿ ಗ್ರಾಮ ದೇವತೆ ಅಂತಲೇ ಹೇಳ್ಬೋದು. ದುರ್ಗಾ ಪರಮೇಶ್ವರಿ, ನಾವೆಲ್ಲ ಆಡುಭಾಷೆ ಒಳಗೆ ದುರ್ಗಮ್ಮ ದೇವಿ ಅಂತಲೇ ಕರಿತೀವಿ. ಈಗ ತೋರಿಸ್ತಾ ಇದ್ದೀನಲ್ಲ, ಇದು ದುರ್ಗಮ್ಮ ದೇವಿ ಟೆಂಪಲ್ಲು. ಇಲ್ಲಿ ಕೂಡ ಇದು ಆಗಲೇ ಹೇಳಿರುವ ಹಾಗೆ ಗಂಗಾವತಿಯ ಗ್ರಾಮ ದೇವತೆ. ಇದು ಪ್ರತಿ ಕಾರ್ತಿಕದಲ್ಲೂ ಕೂಡ ಈ ಥರ ದೀಪಗಳನ್ನ ಬೆಳಗಿಸ್ತಾರೆ.
ಇನ್ನು ಅಮಾವಾಸ್ಯೆ ದಿನ ಇನ್ನೂ ತುಂಬ ಅಂದರೆ ತುಂಬ ಅಷ್ಟು ರಶ್ ಇರುತ್ತೆ ಎರಡೂ ಟೆಂಪಲ್ಗಳಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಇನ್ನೂ ಇಲ್ಲಿ ಜಾಗ ಜಾಸ್ತಿ ಇಲ್ಲ, ಇಲ್ಲಾಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಒಂಥರ ದೀಪೋತ್ಸವ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದರೆ ಏನೋ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ, ದೈವಿಕ ಭಾವ ಮೂಡುತ್ತೆ. ಇಲ್ಲಿ ನೋಡಿ, ಇದು ದೊಡ್ಡ ಮೂರ್ತಿ, ಸಿಂಹದ ಮೇಲೆ ದೇವಿ ಕುತ್ಕೊಂಡಿರೋದು. ಆ ಥರ ಒಂಥರ ಗಂಗಾವತಿಗೆ ಕಳಶಪ್ರಾಯ ಆ ಮೂರ್ತಿ. ಈಗ ನಾವು ಗರ್ಭಗುಡಿಗೆ ಬರ್ತಾಯಿದ್ದೀವಿ. ಅದಾದಮೇಲೆ ಅಲ್ಲಿ ಮಂಗಳಾರತಿ ಮಾಡ್ತಾಯಿದ್ರು. ಹಾಗಾಗಿ ನಾನು ನನ್ನ ದೊಡ್ಡ ಮಗಳು ಬಂದ್ವಿ ಇಲ್ಲಿ. ನನ್ನ ದೊಡ್ಡ ಮಗಳು ನಾನು ಬಂದ್ವಿ ಇಲ್ಲಿ. ಇದು ಪಕ್ಕದಲ್ಲೇ ಇದೆಯಲ್ಲ, ಹಾಗಾಗಿ ನಂದು ಚಿಕ್ಕ ಮಗಳು ಅವ್ರ ಪಪ್ಪನ ಕಡೆ ಬಿಟ್ಟು ಬಂದೆ. ತುಂಬ ಅಳ್ತಾ ಇದ್ಲು. ಇಲ್ಲಿ ತುಂಬ ರಶ್ ಬೇರೆ ಇತ್ತಲ್ಲ, ಹಾಗಾಗಿ ನಾವಿಬ್ಬರು, ನಾನು ನನ್ನ ಮಗಳು ಬಂದ್ವಿ. ಇಲ್ಲಿ ಮಂಗಳಾರತಿ ಮಾಡ್ತಾಯಿದ್ರು. ಮಂಗಳಾರತಿ ಎಲ್ಲ ತೊಗೊಂಡು ಒಂದು 2 ಸುತ್ತು ಹಾಕಿ, ಪ್ರದಕ್ಷಿಣೆ ಸುತ್ತು ಹಾಕಿ ಬಂದ್ವಿ. ಇದು ಕೂಡ ತುಂಬ ಶಕ್ತಿಯುತವಾದ ದೇವರು. ಇದು ದಸರಾ ಟೈಮಲ್ಲಂತೂ ಒಂಥರ ಮಿನಿ ದಸರಾ ಆದಾಗ ಅಷ್ಟು ಡೈಲಿ ನದಿಗಳು ಪ್ರಸಾದ ಮಾಡಿಸ್ತಿರ್ತಾರೆ. ದಿನಾಲೂ ಪ್ರವಚನ, ಪುರಾಣ ಎಲ್ಲ ನಡೀತಿರುತ್ತೆ ಇಲ್ಲಿ. ಆವಾಗ ಒಂದ್ಸಲ ವ್ಲಾಗ್ ಮಾಡಿ ಹಾಕ್ತೀನಿ ಈ ದೇವ್ರದ್ದು. ಹೇಳ್ತಲ್ಲ, ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ಇಲ್ಲಿ 2 ಟೆಂಪಲ್ಗೂ ಬಂದು ದೀಪ ಹಚ್ಚಿ ಹೋಗ್ತೀವಿ ನಾವು. ಇಲ್ಲೋ ಗಂಗಾವತಿ ಬಂದಮೇಲೆ ಬಂದು ಇಲ್ಲಿ ದೀಪ ಹಚ್ತೀವಿ. ಕಾರ್ತಿಕ್ ಮಾಸದಲ್ಲಿ ಒಂಥರ ಸಣ್ಣ ಜಾತ್ರೆ ಥರನೇ ಇರುತ್ತೆ, ಅಷ್ಟು ಅದ್ಧೂರಿಯಾಗಿ, ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲನೂ. ಇದು ಟೆಂಪಲಲ್ಲಿ ಹೂವು ಹಣ್ಣು ಕೊಟ್ಟರು, ಅದು ಹೂವು ಹಣ್ಣು ತಗೊಂಡು ಬಂದ್ವಿ. ಕರ್ಪೂರಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ ಭವಂ ಭವಾನಿ ಸಹಿತಂ ನಮಾಮಿ. ಟೆಂಪಲಿಂದ ವಾಪಸ್ಸು ಚೆನ್ನಬಸವೇಶ್ವರ ಟೆಂಪಲಿಗೆ ವಾಪಸ್ ಬರ್ತಾಯಿದ್ದೀನಿ. ನಾನು ನನ್ನ ಮಗಳು ಭಜನೆ ಮಾಡ್ತಾಯಿದ್ರು. ಇವಾಗ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಚೆನ್ನಬಸವ ದೇವರ ಟೆಂಪಲ್ಗೆ ಬಂದ್ವಿ. ನನ್ನ ಮಗಳು ಅಲ್ಲಿ ಭಜನೆ ಮಾಡ್ತಿದ್ದಾರಲ್ಲ ಹುಡುಗರು, ಅಲ್ಲಿ ನೋಡ್ತಾ ಇದ್ಲು. ಹಾಗಾಗಿ ಇಲ್ಲಿಗೆ ಬಂದು ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಾಯಿದ್ರು ಅಂದರೆ ಒಂಥರ ಮೈಂಡ್ ಪೀಸ್ಫುಲ್ ಅಂತ ಅನ್ನಿಸ್ತು. ನೋಡಿ ನನ್ನ ಮಗಳು ಎಷ್ಟು ಗಾಬರಿಯಾಗಿ, ಎಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾಳೆ ಅವ್ರನ್ನ. ನಾವು ಮಾತಾಡ್ಸಿದ್ರು ಕೂಡ ಮಾತಾಡಿಸ್ತಾ ಇಲ್ಲ. ಆವಾಗಿಂದ ಭಜನೆ ನೋಡ್ತಾ ಕೂತ್ಕೊಂಡಿದ್ದಾಳೆ. ಆಲ್ರೆಡಿ ಎಲ್ಲ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಇವಳು ಕೈ ತೋರಿಸ್ತಾ ಇದ್ಲು, ಅಲ್ಲೇ ಹೋಗೋಣ ಅಂತ. ವಾಪಸ್ಸು ಮತ್ತೆ ಟೆಂಪಲ್ಗೆ ಬಂದು ಅದನ್ನು ಅವರು ಭಜನೆ ಮಾಡೋಂತ ನೋಡ್ತಾ ಇದ್ದಾಳೆ. ನೋಡಿ ಭಜನೆ ಹೇಗೆ ಮಾಡ್ತಿದ್ದಾರೆ ಅಂತ ನೋಡಿ. ಇದು ಒರಿಜಿನಲ್ ಆಯಿತು.
ನನ್ನ ಸಣ್ಣ ಮಗಳು ಟೆಂಪಲಿಂದ ಬರೋಕ್ಕೆ ರೆಡಿ ಇಲ್ಲ. ಅಲ್ಲಿ ತುಂಬ ಬೆಳಕು, ಗಲಾಟೆ ಮತ್ತು ಭಜನೆ ಎಲ್ಲ ದೀಪಗಳು ಎಲ್ಲ ಇದ್ವಲ್ಲ, ಹಾಗಾಗಿ ಮನೆಗೆ ಹೋಗೋಣ ಅಂತಂದರೆ ಅಳ್ತಾ ಇದ್ಲು. ಅದಕ್ಕೆ ಅವಳಿಗೋಸ್ಕರ ಸ್ವಲ್ಪ ಹೊತ್ತು ಕೂತ್ಕೊಂಡು ವಾಪಸ್ಸು ಮನೆ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ಸ್ಟ್ರೆಂತು. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.